ಹೆಲ್ತ್ ಕೇರ್ ಅಕಾಡೆಮಿ ವತಿಯಿಂದ ಪೆಂಡುಲಮ್ ಡೌಸಿಂಗ್ ಮತ್ತು ಟೆಲಿಥೆರಪಿ ಕುರಿತು ವಿಶೇಷ ಕಾರ್ಯಾಗಾರವನ್ನು ನಗರದ ಕೆಆರ್ ಮೊಹಲ್ಲಾದಲ್ಲಿರುವ ಕುರುಹೆನ್ಶೆಟ್ಟಿ ಶ್ರೀರಾಮ ಸೇವಾ ಸಂಘದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರಕ್ಕೆ ಬೆಂಗಳೂರಿನ ಬಸವ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಆಸ್ಪತ್ರೆಯ ಮಾಜಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಕಿಕ್ಕೇರಿ ಆರೋಗ್ಯ ರಕ್ಷಣಾ ಅಕಾಡೆಮಿಯ ಸ್ಥಾಪಕರಾದ ಕೆಆರ್ ಕೃಷ್ಣಶೆಟ್ಟಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಪೆಂಡುಲಮ್ ಡೌಸಿಂಗ್ ಮತ್ತು ಟೆಲಿಥೆರಪಿಯ ಉಪಯೋಗ, ಚಿಕಿತ್ಸೆ ವಿಧಾನ ಹಾಗೂ ಅದರ ವೈಜ್ಞಾನಿಕ ಮಹತ್ವದ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಪ್ರಕೃತಿ ಚಿಕಿತ್ಸೆಯ ಮಹತ್ವವನ್ನು ವಿವರಿಸಲಾಗುತ್ತಿದ್ದು, ಆಪರೇಷನ್, ಇಂಜೆಕ್ಷನ್ ಅಥವಾ ಔಷಧಿಗಳಿಲ್ಲದೆ ರೋಗ ನಿವಾರಣೆ ಮತ್ತು ಕಳೆದುಕೊಂಡ ಆರೋಗ್ಯವನ್ನು ಪುನಃ ಪಡೆಯುವ ವಿಧಾನಗಳ ಕುರಿತು ಮಾಹಿತಿ ನೀಡಲಾಯಿತು. ಜೊತೆಗೆ ಭಾರತದ ಪ್ರಪ್ರಥಮ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯ ಸಂಸ್ಥಾಪಕ ಪ್ರಾಂಶುಪಾಲರಾದ ದಿವಂಗತ ಡಾಕ್ಟರ್ ವೆಂಕಟರಾವ್ ಅವರ ಆರೋಗ್ಯ ರಕ್ಷಣಾ ಪಂಚತಂತ್ರಗಳಾದ ದಿನಕ್ಕೆ 2 ಬಾರಿ ಮಾತ್ರ ಊಟ, ಸಮರ್ಪಕ ನೀರಿನ ಸೇವನೆ, ನಿಯಮಿತ ವ್ಯಾಯಾಮ, ಮಾನಸಿಕ ಶಾಂತಿಗಾಗಿ ಪ್ರಾರ್ಥನೆ ಹಾಗೂ ವಾರಕ್ಕೆ 1 ದಿನ ಉಪವಾಸದ ಮಹತ್ವವನ್ನು ತಿಳಿಸಿದರು. ನಮ್ಮ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳುವಾಗ ನಮಗೆ ಸ್ವಲ್ಪ ಸಹಾಯಕವಾಗಿ ಕೆಲಸ ಮಾಡುತ್ತೆ. ಅನೇಕ ಸಂದರ್ಭಗಳಲ್ಲಿ, ಕ್ಲಿಷ್ಟವಾದ ಸಂದರ್ಭಗಳಲ್ಲಿ ನಾವು ಅಭಿಪ್ರಾಯ ಅಥವಾ ಸಹಾಯ ಕೋರಿ ಬೇರೆಯವ್ರ ಹತ್ರ ಹೋಗೋದ್ರ ಬದಲು ನಾವು ನಮ್ಮ ಮನಸ್ಸನ್ನು ಸ್ವಸ್ಥಿತಿಯಲ್ಲಿ ಇಟ್ಕೊಂಡು ನಾವು ಪೆಂಡುಲಮ್ಮನ್ನು ಉತ್ತರ ಕೊಡುವಂತ ಕೇಳಿದಾಗ ನಮಗೆ ಸೂಕ್ತ ಪರಿಹಾರವನ್ನು ಕೊಡಬಲ್ಲದು ಅನ್ನೋದು ನನ್ನ ನಂಬಿಕೆ ಆಗಿದೆ. ನನ್ನ ಕೆಲವೊಂದು ಸಂದರ್ಭಗಳಲ್ಲಿ ಅದು ಪ್ರಾಕ್ಟಿಕಲ್ ಆಗಿ ಅನುಭವಕ್ಕೆ ಬಂದಿದೆ. ಅದೇ ರೀತಿ ಟೆಲಿಥೆರಪಿ, ಡಾಕ್ಟರ್ ಎ.ಕೆ. ಭಟ್ಟಾಚಾರ್ಯ ಅನ್ನುವ ವ್ಯಕ್ತಿ, ಅವರು ಕಲ್ಕತ್ತಾದ ವರ್ಲ್ಡ್ ಟೆಲಿಥೆರಪಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದರು. ಅವರು ಈ ಟೆಲಿಥೆರಪಿಯನ್ನು ಕಂಡು ಹಿಡಿದು ಇದನ್ನು ಪ್ರಾಕ್ಟಿಕಲ್ ಆಗಿ ನಾವು ಮಾಡಿ ನಮ್ಮ ಕಾಯಿಲೆಗಳಿಂದ ಹೊರಬರೋದಕ್ಕೆ ಪೂರಕವಾಗಿ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಬೆಂಗಳೂರಲ್ಲೂ ಕೂಡ ಈಗ ಕಳೆದ 30 ವರ್ಷಗಳ ಹಿಂದೆ 3 ದಿನಗಳ ಕಾರ್ಯಾಗಾರ ಕೂಡ ನಾವು ಅವರಿಂದ ಏರ್ಪಾಡು ಮಾಡಿದ್ವು. ಇದು ಬಹಳಷ್ಟು ಜನಗಳ ಇದರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಇದೊಂದೇ ಆರೋಗ್ಯಕ್ಕೆ ಸಾಕು ಅಂತ ಹೇಳಲಿಕ್ಕಾಗಲ್ಲ. ಇದು ನಮಗೆ ಏನು ಮೆಡಿಸಿನ್ ತೆಗೆದುಕೊಳ್ತಿರ್ತೀವಿ, ಇದು ಭಾಳ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ನಾವು ರೋಗಮುಕ್ತರಾಗೋದಕ್ಕೆ, ಬೇಗನೆ ರೋಗಮುಕ್ತರಾಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಧನ್ಯವಾದ. ಅನಂತರ ದೂರದಲ್ಲಿ ಇರ್ತಕ್ಕಂಥವ್ರಿಗೆ ಇದರ ವೈಬ್ರೇಷನ್ ತಲುಪಿ ಅವರು ಗುಣಮುಖರಾಗೋದಕ್ಕೆ ಅನುಕೂಲ ಆಗುತ್ತೆ. ಇದು ಈ ಟೆಲಿಥೆರಪಿ ಬಾಕ್ಸಿಂದ ಆಗ್ತಕ್ಕಂಥ ಉಪಯೋಗ. ನಾನು ಕೆಆರ್ ಕೃಷ್ಣಶೆಟ್ಟಿ, ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಶಾಖಾಧಿಕಾರಿಯಾಗಿ ನಿವೃತ್ತಿಯಾಗಿ, ಅನಂತರ ಅಖಿಲ ಭಾರತ ಪ್ರಕೃತಿ ಚಿಕಿತ್ಸಾ ಪರಿಷತ್ತು ನವದೆಹಲಿ ಇಲ್ಲಿಂದ 3 ವರ್ಷಗಳ ಪೋಸ್ಟಲ್ ಡಿಪ್ಲೊಮಾ ಪಡೆದುಕೊಂಡು ಸರ್ಕಾರದ ಸೇವೆ 38 ವರ್ಷ ಮಾಡಿ ಸಚಿವಾಲಯದಲ್ಲಿ ಶಾಖಾಧಿಕಾರಿಯಾಗಿ ನಿವೃತ್ತಿಯಾಗಿ, ತದನಂತರ ಸುಮಾರು 5 ವರ್ಷಗಳ ಕಾಲ ಬಸವ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಸಂಸ್ಥೆ 30 ಹಾಸಿಗೆಗಳ ಸಂಸ್ಥೆಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲವೊಂದು ಅನುಭವಗಳನ್ನ ಪಡ್ಕೊಂಡೆ. ಜೊತೆಗೆ ಕರ್ನಾಟಕದಾದ್ಯಂತ ಅನೇಕ ಕಡೆಗಳಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಔಷಧ ರಹಿತ ಚಿಕಿತ್ಸೆಗಳ ಬಗ್ಗೆ ಜನಜಾಗೃತಿಯನ್ನು ಉಂಟು ಮಾಡುವಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದರಲ್ಲಿ ಈ ಟೆಲಿಥೆರಪಿ, ನಂತರ ಪೆಂಡುಲಮ್ ಡೌಸಿಂಗ್, ಆಕ್ಯುಪ್ರೆಷರ್, ನ್ಯಾಚುರೋಪತಿ, ಮ್ಯೂಸಿಕ್ ಥೆರಪಿ, ಈ ರೀತಿ ಅನೇಕ ಔಷಧ ರಹಿತ ಚಿಕಿತ್ಸೆಗಳನ್ನು ಜನಗಳಿಗೆ ಪರಿಚಯಿಸಿಕೊಡೋ ಪ್ರಯತ್ನದಲ್ಲಿದ್ದೇನೆ. ಧನ್ಯವಾದಗಳು. ಕ್ರಮೇಣ ಏನಾಗುತ್ತೆ, ಸಿವಿಯರ್ ಕಾನ್ಸ್ಟಿಪೇಷನ್ ಆಗಿ ಬಹಳ ಮಾರಕಕಾರಿಗಳಿಂದ ಬಳಲು ದೊಡ್ಡ ಡಾಕ್ಟರ್ ಎಲ್ಲ ಇದರಲ್ಲಿ ಭಾಳ ಎಕ್ಸ್ಪರ್ಟ್ ಅಂತ ಏನಿಲ್ಲ. ನಾನು ಏನು ಜ್ಞಾನ ಪಡ್ಕೊಂಡಿದ್ದೀನಿ ಅದನ್ನು ತಮಗೆ ಜ್ಞಾನ ಹಂಚಿದೆ. ಇದು ಯಾವುದು ನಿಮಗೆ ಬಾಧಕವಾಗುವಂಥ ಅಂಶ ಅವರು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಒಳ್ಳೆಯದಾಗಿ ಅದಕ್ಕೆ ಭಾಳ ಅಪ್ರಿಷಿಯೇಟ್ ಮಾಡಬೇಕು. 40 ವರ್ಷಕ್ಕೆ ನಿನ್ನೆ ಈ ಸಲ ಲಾಯರು ಕೋಟ್ಯಾಂತರ ರೂಪಾಯಿ ಇಟ್ಟಿದ್ದಾರೆ. 47 ಇಯರ್ಸ್ ಪರಮೇಶ್ವರ ಅಂತ ಲಾಯರು
ಹಾರ್ಟ್ ಅಟ್ಯಾಕ್ ಆಗ್ಬೋದು, ಆಯ್ತಾ? ಅಂಥದ್ರಲ್ಲಿ ಈ ಮನುಷ್ಯ ಹಾಲೆಲ್ಲ ಕೊಟ್ಟು ಕೂಡಿಸಿ ನಮಗೆಲ್ಲ ಒಂದು ಗೈಡ್, ಅದರಿಂದ ಎಷ್ಟು ಯೂಸ್ ಆಗ್ತದೆ ಅನ್ನೋದೆಲ್ಲ ಇಂಪಾರ್ಟೆಂಟು. ಅವರ ಪ್ರೀತಿಯಾಗಿ ಬಂದು ನೆನ್ನೆ ಮಾತಾಡದೆ ಇರೋದು ಬನ್ನಿ ಸರ್, ನೀವು ಎಷ್ಟು ಪ್ರೀತಿಯಾಗಿ ಹೇಳಿದ್ರು ಅದೇ ನಮ್ಮ ಪಾಸಿಟಿವ್ ಎನರ್ಜಿ ಇದ್ದಂಗೆ. ತುಂಬ ಧನ್ಯವಾದಗಳು. ಬಗ್ಗೆ ಏನು ಸಾಹೇಬ್ ಹೇಳಿದ್ರು, ಈವನ್ ನಾನು ಚೈನಾದಲ್ಲೂ ಈ ಚೈನಾ ಜಪಾನಲ್ಲಿ ದೇ ಆರ್ ಬಿಲೀವಿಂಗ್ ಆನ್ ದಿಸ್ ಥಿಂಗ್ಸ್. ಪೆಂಡುಲಮ್ ಬಗ್ಗೆ ಸ್ಟಡಿ ಮಾಡಿದ್ದೀನಿ. ಇವ್ರು ಏನು ಹೇಳಿದ್ರು ಅದನ್ನೆಲ್ಲ ನಾನು ಚೈನಾದಲ್ಲೂ ಕೇಳಿದ್ದೀನಿ. ಜೆಂಜಿಯಾಂಗ್ ಯೂನಿವರ್ಸಿಟಿಲಿ ಐ ವಾಸ್ ದೇರ್ 1 year. ಪೆಂಡುಲಮ್ ಬಗ್ಗೆ ಭಾಳ ಇದೆ.